ಆಕಾಶವಾಣಿ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆಯುತ್ತಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ದಿನದ ವಿಚಾರಗೋಷ್ಠಿಗಳ ಬಾನುಲಿ ಅವತರಣಿಕೆ. ಸಕ್ಕರೆ ನಗರಿ ಮಂಡ್ಯ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದಾಗಿ ಇಡೀ ಜಿಲ್ಲೆ ಸಂಭ್ರಮದಿಂದ ಮಿಂದೇಳುತ್ತಿದೆ. 80 ಎಕರೆ ವಿಶಾಲವಾದ ಆವರಣದಲ್ಲಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸುಸಜ್ಜಿತವಾದ ಸುಂದರ ವೇದಿಕೆಗಳಲ್ಲಿ ಸಾಹಿತ್ಯಾಭಿಮಾನಿಗಳು ತಮ್ಮ ಆಯ್ಕೆಯ ವೇದಿಕೆಗಳಲ್ಲಿ ಆಸೀನರಾಗಿ ವಿಷಯಾಸ್ವಾದನೆ ಮಾಡುತ್ತಿದ್ದುದು ಎಲ್ಲೆಡೆ ಕಂಡುಬರುತ್ತಿತ್ತು. ನಿನ್ನೆ ಮುಂಜಾನೆ ಚುಮು ಚಳಿಯಲ್ಲಿ ಸಾರ್ವಜನಿಕರು, ಅಧಿಕಾರಿಗಳು ಮತ್ತು ಸಾಹಿತ್ಯಾಸಕ್ತರೆಲ್ಲರೂ ಸೇರಿ ಸಿರಿಧಾನ್ಯಗಳ ಉಪಯುಕ್ತತೆಯ ಮಹತ್ವವನ್ನು ಸಾರುವ ನಿಟ್ಟಿನಲ್ಲಿ ಸಿರಿಧಾನ್ಯ ನಡಿಗೆಗೆ ಎಲ್ಲರೂ ಸೇರಿ ಹೆಜ್ಜೆ ಇಟ್ಟರು. ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ಪ್ರಧಾನ ವೇದಿಕೆಯಲ್ಲಿ ನೆಲ ಜಲ ಸಾಕ್ಷರತೆ ಅವಲೋಕನ ಕುರಿತ ವಿಚಾರಗೋಷ್ಠಿ ಪ್ರಾರಂಭವಾಯಿತು. ಮಂಡ್ಯ ಹೇಳಿ ಕೇಳಿ ಜಲಾನಯನ ಪ್ರದೇಶ. ಈ ಜೀವದಾತೆಗೆ ಇಲ್ಲಿನ ಜನ ಸರ್ವತ್ಯಾಗಕ್ಕೂ ಸಿದ್ಧ ಎಂಬುದನ್ನು ಕೆಲವು ಸಂದರ್ಭಗಳಲ್ಲಿ ಸಾಬೀತುಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ನೆಲ ಜಲ ಕುರಿತ ಈ ವಿಚಾರಗೋಷ್ಠಿ ಅರ್ಥಪೂರ್ಣವೂ ಔಚಿತ್ಯಪೂರ್ಣವೂ ಆಗಿತ್ತು. ಡಾಕ್ಟರ್ ಎಂ.ಎನ್. ತಿಮ್ಮೇಗೌಡ ಅವರು ಕಾವೇರಿ ಕೆರೆಕಟ್ಟೆಗಳ ಸ್ಥಿತಿಗತಿಗಳು, ಡಾಕ್ಟರ್ ಕೃಷ್ಣ ಕೊಲ್ಹಾರ ಕುಲಕರ್ಣಿಯವರು ಕೃಷ್ಣ ಮತ್ತು ಮಹದಾಯಿ ಕುರಿತು ವಿಚಾರ ಮಂಡಿಸಿದರೆ, ಬರಡಾಗುತ್ತಿರುವ ಭೂಮಿಯ ಫಲವತ್ತತೆ, ಮಣ್ಣಿನ ಸಾಕ್ಷರತೆ ಕುರಿತು ಡಾಕ್ಟರ್ ಎ.ಬಿ. ಪಾಟೀಲ ಅವರು ತಮ್ಮ ಮಾತುಗಳಲ್ಲಿ ಮಣ್ಣಿನ ರಚನೆ ಹಾಳಾದಾಗ ಯಾವುದೇ ಶೇಂಗಾ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ನೋಡಿದ್ರು ಭತ್ತ, ಬಲಕ್ಕೆ ನೋಡಿದ್ರು ಭತ್ತ, ಮುಂಗಾರ್ಯಾಗ ಹೋದ್ರು ಭತ್ತ, ಹಿಂಗಾರ್ಯಾಗ ಹೋದ್ರು ಭತ್ತ, ಬೇಸಿಗೆ ಹೋಗಿಬಿಟ್ಟ. ಹೀಗಾಗಿ ಒಂದು ಎಕರೆಗೆ ಸುಮಾರು 4000 ಮಿಲಿಮೀಟರ್ ನೀರನ್ನು ಬಳಸಿ ನಾವು ಭತ್ತ ಬೆಳಿತೇವೆ. 3500 ಲೀಟರ್ ನೀರನ್ನು ಬಳಸಿ ಒಂದು ಎಕರೆಗೆ ನಾವು ಕಬ್ಬನ್ನು ಬೆಳಿತೇವೆ. ಮಳೆಯಲ್ಲಿ ವೈವಿಧ್ಯತೆ ಬರಬೇಕು, ಸಾವಯವ ಪದಾರ್ಥಗಳನ್ನು ಹೆಚ್ಚಿಗೆ ಬಳಸಬೇಕು, ಮಣ್ಣಿನ ರಚನೆ ಫಲವತ್ತತೆಯನ್ನು ತಲೆತರಾಂತರಗಳಲ್ಲಿ ಮುಂದಿನ ಪೀಳಿಗೆಗೂ ಕೂಡ ನಾವು ಮಣ್ಣಿನ ಆರೋಗ್ಯಕರವಾದ ಮಣ್ಣನ್ನು ಕೊಡಬೇಕು. ನಾನು ಮಣ್ಣು ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡಿದೆ. ಸೂಕ್ಷ್ಮವಾಗಿ ಜೈವಿಕವಾಗಿ ಮಣ್ಣನ್ನು ನಾವು ವಿಶ್ಲೇಷಣೆ ಮಾಡ್ತಿದ್ವಿ. ಆ ಮಣ್ಣಿನಲ್ಲಿ ಬಹು ಉಪಯೋಗಿ ಜೀವಾಣುಗಳು, ಸಾರಜನಕವನ್ನು ಸ್ಥಿರೀಕರಿಸ್ತಕ್ಕಂಥ ಜೀವಾಣುಗಳು, ರಂಜಕವನ್ನು ಕರಗಿಸ್ತಕ್ಕಂಥ ಜೀವಾಣುಗಳು, ಆಮೇಲೆ ಗಂಜಲು ಪದಾರ್ಥವನ್ನು ವಿಘಟನೆ ಮಾಡತಕ್ಕಂಥ, ರೋಗಾಣುಗಳನ್ನು ನಿಯಂತ್ರಿಸತಕ್ಕಂಥ, ಬಹು ಉಪಯೋಗಿ ರೈತನಿಗೆ ಮಿತ್ರನಾಗಿರ್ತಕ್ಕಂಥ ಸಾವಿರಾರು ಲಕ್ಷಗಟ್ಟಲೆ ಜೀವಾಣುಗಳು ಮಣ್ಣಿನಲ್ಲಿ, ಎರೆಹುಳುಗಳು ಸಹಿತ ಕಾಣ್ತಿದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಮಣ್ಣನ್ನು ಜೈವಿಕವಾಗಿ ಪರೀಕ್ಷೆ ನೋಡಿದಾಗ ಬಹುಪಯೋಗಿ ಜೀವಾಣುಗಳು ಏನು ಮೊದಲು ಇರ್ತಿದ್ವು, ಅವುಗಳ ಪ್ರಮಾಣ ಅತ್ಯಂತ ಕಡಿಮೆಯಾಗಿ ಬಹುಭಾಗ 75% ರೋಗಾಣುಗಳು ಉತ್ಪತ್ತಿಯಾಗಿದ್ದಾವೆ. ತುಂಗಭದ್ರಾ ಅಣೆಕಟ್ಟಿನಲ್ಲಿ ಆಗಿರಬಹುದು, ಅಪಕೃಷ್ಣ ಅಣೆಕಟ್ಟಿನಲ್ಲಿ ಯಥೇಚ್ಛವಾಗಿ ನೀರು ಅವೈಜ್ಞಾನಿಕ ಬಳಸೋದ್ರಿಂದ 75 ವರ್ಷಗಳಲ್ಲಿ ತುಂಗಭದ್ರಾ ಅಣೆಕಟ್ಟಿನಲ್ಲಿ 1.5 ಲಕ್ಷ ಹೆಕ್ಟರ್ ಜಮೀನು ಕೃಷಿಗೆ ಯೋಗ್ಯವಾಗಿಲ್ಲ. ಈ ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ನೀರಾವರಿ ತಜ್ಞರಾದ ಕ್ಯಾಪ್ಟನ್ ರಾಜಾರಾವ್ ಅವರು ವಹಿಸಿದ್ದರೆ, ಡಾಕ್ಟರ್ ಅಶೋಕ್ ದಳವಾಯಿ ಅವರು ಆಶಯ ನುಡಿಗಳನ್ನಾಡಿದರು. ನಂತರ ಇದೇ ವೇದಿಕೆಯಲ್ಲಿ ಸಾಹಿತ್ಯದಲ್ಲಿ ರಾಜಕೀಯ, ರಾಜಕೀಯದಲ್ಲಿ ಸಾಹಿತ್ಯ ಎಂಬ ವಿಶೇಷ ವಿಷಯ ಕುರಿತ ಗೋಷ್ಠಿ ನಡೆಯಿತು. ರಾಜಕೀಯ ಚಿಂತಕರಾದ ಡಾಕ್ಟರ್ ಬಿ.ಎಲ್. ಶಂಕರ್ ಅವರು ಆಶಯ ನುಡಿಗಳನ್ನಾಡಿದರು. ಕೌಟಿಲ್ಯನ ಅರ್ಥಶಾಸ್ತ್ರ ಸಹಸ್ರಾರು ವರ್ಷಗಳಿಂದ ನಮಗೆ ಮಾರ್ಗದರ್ಶಿ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ತಿರುವಳ್ಳವರವರ ಕವಿಯ ಕುರಳಿರ್ಬೋದು, ವೇಮನ ಸರ್ವಜ್ಞರ ಕೃತಿಗಳಿರ್ಬೋದು, ಪಂಪ, ಬಸವ, ಕುಮಾರವ್ಯಾಸಗಳ ಅನೇಕ ರಾಜನೀತಿಯ ವಿಚಾರಗಳಿರ್ಬೋದು, ಇವೆಲ್ಲವೂ ಕೂಡ ಇಡೀ ದೇಶದ ರಾಜನೀತಿಯನ್ನು ರೂಪಿಸುವಂಥದ್ರಲ್ಲಿ ಇವತ್ತು ಕೂಡ ಪ್ರಮುಖವಾದಂಥ ಪಾತ್ರನ ವಹಿಸ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಆದಿಕವಿ ಪಂಪ 10ನೇ ಶತಮಾನದಲ್ಲೇ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತೇಳಿ ಹೇಳಿರುವಂಥ ಮಾತನ್ನು ಇವತ್ತು ಕೂಡ ನಾವು ನೆನೆಸ್ಕೊಳ್ತೇವೆ. ಅದೇ ರೀತಿ ಕರ್ನಾಟಕದ ಇತಿಹಾಸದಲ್ಲಿ ಆಗಿರುವಂಥ ಚಳುವಳಿಗಳೇನಿದ್ದಾವೆ, ಅದು ರೈತ ಚಳುವಳಿ ಇರ್ಬೋದು, ಕನ್ನಡ ಚಳುವಳಿ ಇರ್ಬೋದು, ಭಾಷಾ ಚಳುವಳಿ ಇರ್ಬೋದು, ಕಾರ್ಮಿಕ ಚಳುವಳಿ ಇರ್ಬೋದು, ವಿದ್ಯಾರ್ಥಿ ಚಳುವಳಿ ಇರ್ಬೋದು, ದಲಿತ ಚಳುವಳಿಗಳಿರ್ಬೋದು, ಇವೆಲ್ಲವೂ ಕೂಡ ಸಾರ್ವಜನಿಕ ಬದುಕನ್ನು ನೀತಿ ನಿರೂಪಣೆ ಮಾಡುವಂಥದ್ರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದಾವೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ. 20ನೇ ಶತಮಾನ ಏನಿದೆ, ಇದು ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಸುವರ್ಣಯುಗ ನನ್ನ ದೃಷ್ಟಿನಲ್ಲಿ. ಆ ಸಂದರ್ಭದಲ್ಲಿ ಗಾಂಧೀಜಿಯವರ
ಅವರ ನಾಯಕತ್ವ, ಅಂಬೇಡ್ಕರ್ ಅವರ ವಿದ್ವತ್ತು ಬರೀ ಕನ್ನಡ ಸಾಹಿತ್ಯ ರಚನೆ ಬಗ್ಗೆ ಅಲ್ಲ, ಇಡೀ ಭಾರತದ ಸಾಹಿತ್ಯ ರಚನೆ ಬಗ್ಗೆ ಗಾಂಧೀಜಿಯ ನಾಯಕತ್ವ ಮತ್ತು ಅಂಬೇಡ್ಕರ್ ಅವರ ವಿದ್ವತ್ತು ಮತ್ತು ವಿಚಾರಗಳು ದೊಡ್ಡದಾಗಿರ್ತಕ್ಕಂಥ ಪರಿಣಾಮವನ್ನು ಬೀರಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. 20ನೇ ಶತಮಾನದಲ್ಲಿ ರಂಗನಾಥ್ ದಿವಾಕರ್ ಇರ್ಬೋದು, ಕೌಜಲಗಿ ಶ್ರೀನಿವಾಸರಾವ್, ಮಂಗಳವಾಡೆಯವರು ಇರ್ಬೋದು, ಗೊರು ರಾಮಸ್ವಾಮಯ್ಯಂಗಾರ್, ಟಿ ಮರಿಯಪ್ಪ ಮತ್ತು ಗೋಕಾಕ್ ಅವರು, ಮಂಜೇಶ್ವರ ಗೋವಿಂದ ಪೈ ಅವರು, ಬೇಂದ್ರೆ ಅವರು, ಕುವೆಂಪು ಅವರು, ಪೂತಿನ ಅವರು, ಮಾಸ್ತಿ ಅವರು, ಅಡಿಗರು, ರಾಜರತ್ನಮ್ಮ, ಪಾಟೀಲ್ ಪುಟ್ಟಪ್ಪ, ಚಂದ್ರಶೇಖರ್ ಕಂಬಾರ, ತೇಜಸ್ವಿ, ಚಂಪಾ, ನಿಸಾರ್ ಅಹಮದ್, ಶಿವರುದ್ರಪ್ಪ, ಕಣವಿ, ಅರವಿಂದ್ ಮಾಲ್ಗಿತ್ತಿ, ಅನಂತಮೂರ್ತಿ ಇಂಥ ಅನೇಕ ಜನ ತಮ್ಮ ಕಾವ್ಯಗಳಲ್ಲಿ ಮತ್ತು ಅವರ ಕಥೆಗಳಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ, ಬರಗೂರು ರಾಮಚಂದ್ರಪ್ಪ, ಎಸ್ ಟಿ ಸಿದ್ದರಾಮಯ್ಯ ಅನೇಕ ಜನ ಈ ಅಂಕಣ ಬರಹಗಳ ಮುಖಾಂತರ ರಾಜಕಾರಣದ ಮೇಲೆ ಪ್ರಭಾವ ಬೀರಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಹಿಳೆಯರ ಸಮಾನತೆಗೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ, ಹಕ್ಕುಗಳಿಗೋಸ್ಕರ ತಮ್ಮ ಬರಹಗಳ ಮುಖಾಂತರ ಪ್ರಭಾವ ಬೀರಿರ್ತಕ್ಕಂಥ ಅನೇಕ ಮಹಿಳಾ ಸಾಹಿತಿಗಳು ಕೂಡ ಇದ್ದಾರೆ. ಅದು ತ್ರಿವೇಣಿ ಅವರು ಇರ್ಬೋದು, ಅನುಪಮ ನಿರಂಜನ ಇರ್ಬೋದು, ಪ್ರೇಮಾ ಭಟ್, ಸಾರಾ ಅಬೂಬಕರ್, ಚೀನಾ ಮಂಗಳ, ಆರ್ಯಾಂಬ ಪಟ್ಟಾಭಿ ಮತ್ತು ಕನ್ನಡದಲ್ಲಿ ಮಹಾಕಾವ್ಯವನ್ನು ರಚಿಸಿದ ಮಲ್ಲಿಕಾ ಅವರು, ಶಾಂತಾದೇವಿ ಮಾಳವಾಡ, ಕಮಲಾ ಹಂಪನ, ವೀಣಾ ಶಾಂತೇಶ್ವರ, ನಿರುಪಮ, ಮಂಗಳಾ ಸತ್ಯನ್, ಮಲ್ಲಿಕಾ ಗಂಟಿ ಇಂಥ ಅನೇಕ ಜನ ಮಹಿಳಾ ಸಾಹಿತಿಯರು, ಇನ್ನು ಅನೇಕ ಜನ ಇರ್ಬೋದು. ಕೆಲವನ್ನು ನಾನು ಉದಾಹರಣೆ ಮಾಡ್ತೇನೆ. ಇವರುಗಳು ಕೂಡ ದೊಡ್ಡದಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಬೀರ್ತಕ್ಕಂಥ ಸಾಹಿತ್ಯ ರಚನೆಯನ್ನು ಮಾಡಿದ್ದಾರೆ. ರಾಜಕಾರಣಿಗಳಿಗಿರಬೇಕಾದ ಸಾಹಿತ್ಯ ಪ್ರಜ್ಞೆಯನ್ನು ಕುರಿತು ಡಾಕ್ಟರ್ ಕೆ ಅನ್ನದಾನಿ ಅವರು ಕನ್ನಡ ಸಾಹಿತ್ಯದ ಕಾವ್ಯಗಳಲ್ಲಿ ರಾಜಕೀಯ ಹೇಗೆ ಪ್ರವೇಶವನ್ನ ಮಾಡಿದೆ, ಸಾಹಿತ್ಯಿಕ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ರಾಜಕೀಯ ಹೇಗೆ ತನ್ನ ಪ್ರಭಾವವನ್ನು ಬೀರಿದೆ ಎಂದು ಹೇಳುತ್ತಾ ಪಂಪ, ರನ್ನ, ಪೊನ್ನ, ಜನ್ನ, ಕುಮಾರವ್ಯಾಸ ಹಾಗೆ ಇತ್ತೀಚಿನ ಕೆಲವು ಮಹಾಕವಿಗಳ ಹೆಸರುಗಳನ್ನು ಪ್ರಸ್ತಾಪಿಸಿದರು. ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರು ಸಾಹಿತ್ಯ ಕೃತಿಗಳಲ್ಲಿ ಕಂಡುಬರುವ ರಾಜಕೀಯ ಚಿತ್ರಣ ಕುರಿತು ತಮ್ಮ ವಿಚಾರ ಮಂಡನೆಯನ್ನು ಮಾಡಿದರು. ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದ ರಾಜ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಮಾತನಾಡುತ್ತಾ, ಬೆಳಗಾವಿಯಲ್ಲಿ 1924 ಡಿಸೆಂಬರ್ ಮಾಹೆಯಂದು ಕಾಂಗ್ರೆಸ್ ಅಧಿವೇಶನ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇವರ ಸಂಪಾದಕತ್ವದಲ್ಲಿ 100 ವರ್ಷ ತುಂಬಿದ ಕಾಂಗ್ರೆಸ್ ಅಧಿವೇಶನವನ್ನ ಕುರಿತಂತೆ ಉತ್ತಮವಾದಂತಹ ಕೃತಿಯನ್ನ ಸಂಪಾದಿಸಲಾಗಿತ್ತು. ಆ ಸಂಪಾದಿತ ಕೃತಿಯನ್ನ ಇದೇ ವೇದಿಕೆಯಲ್ಲಿ ಬಿಡುಗಡೆಗೊಳಿಸಲಾಯಿತು. ಮಾತನ್ನು ಮುಂದುವರಿಸುತ್ತಾ ಎಚ್ ಕೆ ಪಾಟೀಲ್ ಅವರು ಸಾಹಿತಿಗಳು ರಾಜಕೀಯವನ್ನ ಹಾಗೆಯೇ ಸದನಗಳಲ್ಲಿ ವ್ಯಕ್ತವಾಗುವ ವಿಚಾರಗಳನ್ನು ಸಾಹಿತ್ಯಾತ್ಮಕವಾದಂಥ ದೃಷ್ಟಿಯಿಂದ ಕಂಡು ಅದಕ್ಕೂ ಕೂಡ ಸಾಹಿತ್ಯಿಕ ಮೌಲ್ಯವನ್ನ ನೀಡಬೇಕು ಎಂದು ಅಭಿಪ್ರಾಯಪಟ್ಟರು. ಇದೇ ವೇದಿಕೆಯಲ್ಲಿ ಕನ್ನಡವೆಂದರೆ ಬರೀ ನುಡಿಯಲ್ಲ ಎಂಬ ಶೀರ್ಷಿಕೆಯಡಿಯಲ್ಲಿ ಕರ್ನಾಟಕ 50 ಹಿನ್ನೋಟ ಮುನ್ನೋಟವನ್ನು ಕುರಿತಂತೆ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ, 5 ದಶಕಗಳ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ನೋಟ ಈ ವಿಷಯಗಳು ಈ ವಿಚಾರಗೋಷ್ಠಿಯಲ್ಲಿ ಪ್ರಸ್ತಾಪಿಸಲ್ಪಟ್ಟವು. ಮಂಡ್ಯ ನೆಲಮೂಲದ ಮೊದಲುಗಳು ಅನ್ನುವಂತಹ ಶೀರ್ಷಿಕೆಯಲ್ಲಿ ಕೆರೆಕಟ್ಟೆ, ಸೇತುವೆ, ಕಾಲುವೆಗಳ ನಿರ್ಮಾಣ, ರಂಗಭೂಮಿ, ಚಲನಚಿತ್ರ ಮತ್ತು ಕಿರುತೆರೆ, ಜನಪದ, ಜಲವಿದ್ಯುತ್ ಈ ವಿಷಯಗಳನ್ನು ಕುರಿತಂತೆ ಈ ಗೋಷ್ಠಿಯಲ್ಲಿ ವಿದ್ವಾಂಸರು ತಮ್ಮ ವಿಚಾರಗಳನ್ನು ಮಂಡಿಸಿದರು. ಕರ್ನಾಟಕದ ಮೌಖಿಕ ಪರಂಪರೆಗಳ ಪ್ರದರ್ಶನ ಮತ್ತು ವಿವರಣೆ ಎಂಬ ವಿಷಯದಲ್ಲಿ ಮಂಟೇಸ್ವಾಮಿ ಕಾವ್ಯ, ಮೂಡಲಪಾಯ, ಜುಂಜಪ್ಪನ ಕಾವ್ಯ, ಶ್ರೀಕೃಷ್ಣ ಪಾರಿಜಾತ, ಜೋಗಿ ಕಥಾನಕ ಈ ವಿಷಯಗಳನ್ನು ಕುರಿತಂತೆ ಜಾನಪದ ತಜ್ಞರು ತಮ್ಮ ವಿಚಾರವನ್ನು ಮಂಡಿಸಿದರು. ಪ್ರಧಾನ ವೇದಿಕೆಯಲ್ಲಿ ಅತ್ಯಂತ ಆಕರ್ಷಕವಾಗಿ ಕಂಡುಬಂದದ್ದು ಸಮ್ಮೇಳನ ಅಧ್ಯಕ್ಷರ ಜೊತೆ ಸಂವಾದ. ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರೊಡನೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿದ್ದ ಆಯ್ದ ಕೆಲವು ಸಂವಾದಕರು ಅತ್ಯಂತ ಅರ್ಥಪೂರ್ಣವಾದಂಥ ಪ್ರಶ್ನೆಗಳನ್ನು ಕೇಳುತ್ತಾ ಇಡೀ ಸಮ್ಮೇಳನಕ್ಕೆ ಕಳೆಗಟ್ಟುವ ಹಾಗೆ ಮಾಡಿದರು. ಒಟ್ಟಾರೆ ಸಮ್ಮೇಳನಾಧ್ಯಕ್ಷರ ಜೊತೆಗಿನ ಸಂವಾದ ಆಕರ್ಷಕವೂ ವಿಚಾರಪೂರ್ಣವೂ ಆಗಿತ್ತು. ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಹಾಗೂ ಸುವರ್ಣ ಮಹೋತ್ಸವದ ನೆನಪಿನಲ್ಲಿ ಹಲವು ಸಾಧಕರನ್ನು ಇದೇ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಸಾಹಿತ್ಯ ಸಮ್ಮೇಳನದ 2ನೇ ದಿನ ಸಮಾನಾಂತರ ವೇದಿಕೆ 1ರಲ್ಲಿ ಸೃಜನಶೀಲತೆ, ವಿದ್ಯುನ್ಮಾನ ಮಾಧ್ಯಮಗಳ ಸವಾಲುಗಳು ಈ ವಿಷಯ ಕುರಿತು ಮೊದಲ ಗೋಷ್ಠಿ ನಡೆಯಿತು. ಕೃತಕ ಬುದ್ಧಿಮತ್ತೆ ಹಾಗೂ ಚಾಟ್ ಜಿಪಿಟಿ ಸೃಷ್ಟಿಸಿರುವ ಸವಾಲುಗಳ ಬಗೆಗೆ
ಮಧು ವೈಎನ್ ಅವರು ವಿಚಾರ ಮಂಡಿಸಿದರೆ, ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಕನ್ನಡ ಸಾಹಿತ್ಯವನ್ನು ಹೇಗೆ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯಬಹುದು, ಅಂತೆಯೇ ವರ್ತಮಾನದ ತಂತ್ರಜ್ಞಾನ ಯುಗದಲ್ಲಿ ಕನ್ನಡ ಪುಸ್ತಕಗಳನ್ನು ಹೇಗೆ ಡಿಜಿಟಲೀಕರಣ ಮಾಡಬೇಕು ಎಂದು ಮಾತನಾಡಿದವರು ಸಂಚಿ ಫೌಂಡೇಶನ್ನ ನಿರ್ಮಾತೃ ಓಂ ಶಿವಪ್ರಕಾಶ್ ಅವರು. ಈ ಗೋಷ್ಠಿಯ ಕಡೆಯಲ್ಲಿ ತಂತ್ರಜ್ಞಾನ ಯುಗದಲ್ಲಿ ಕನ್ನಡದ ಅನುಸಂಧಾನ ಹೇಗೆ ನಡೆಯುತ್ತಿದೆ ಎಂದು ಮಾತು ಆರಂಭಿಸಿದ ಶಂಕರ ಸಿಹಿಮೊಗ್ಗೆ ಅವರು, ನುಡಿ, ಬರಹ ಹಾಗೂ ಯುನಿಕೋಡ್ ಮೂಲಕ ಜಾಗತಿಕ ಮಟ್ಟದಲ್ಲಿ ಬೆಳೆಯುತ್ತಿರುವ ಕನ್ನಡ ಭಾಷೆ ತಂತ್ರಜ್ಞಾನದ ಮೂಲಕ ಅನ್ನದ ಭಾಷೆಯಾಗಿ ರೂಪುಗೊಳ್ಳುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ ವಿಶ್ರಾಂತ ಕುಲಪತಿಗಳಾದ ಡಾ ಚಿದಾನಂದ ಗೌಡ ಅವರು ಮಾತನಾಡುತ್ತಾ, ತಂತ್ರಜ್ಞಾನ ಮಿತ್ರವೂ ಆಗಬಹುದು, ಶತ್ರುವೂ ಆಗಬಹುದು. ಇದು ಎದುರಿಸುತ್ತಿರುವ ದೊಡ್ಡ ಸವಾಲೆಂದರೆ ಅನೇಕ ಜನರಿಗೆ ನಿರುದ್ಯೋಗ ಸೃಷ್ಟಿಸುವ ಸಾಧ್ಯತೆಗಳಿವೆ. ಹಾಗಾಗಿ ಕೃತಕ ಬುದ್ಧಿಮತ್ತೆ ಬಗೆಗೆ ಎಚ್ಚರಿಕೆ ವಹಿಸಬೇಕಿದೆ ಎಂದರು. ಬರೀ ವಿಜ್ಞಾನ ಮಾತ್ರ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಕೂಡ ಏನು ನಮಗೆ ಈಗ ಎಲ್ಲ ಕಂಪ್ಯೂಟರ್ನಲ್ಲಿ ಮತ್ತು ನಮ್ಮ ಮೊಬೈಲ್ಗಳ ಆ್ಯಪ್ಗಳೆಲ್ಲ ಸಿಗುತ್ತವಲ್ಲ, ಅದೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದು, ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ಅದಲ್ಲದೆ ಅದು ವ್ಯಕ್ತಿಯ ಮಟ್ಟದಲ್ಲೂ ಕೂಡ ತುಂಬ ಪ್ರಯೋಜನ ಬರುವಂಥದ್ದು. ಒಬ್ಬ ವ್ಯಕ್ತಿ ಹೇಗೆ ತನ್ನನ್ನು ತಾನು ಸುಧಾರಿಸ್ಕೊಳ್ಬೋದು ಅನ್ಬೋದು, ಅದೇ ರೀತಿ ಸಮಾಜದ ಕ್ಷೇತ್ರದಲ್ಲೂ ಕೂಡ ಈ ಸೃಜನಶೀಲತೆ ಕಾಣಿಸ್ಕೊಳ್ಬೋದು. ಒಂದು ಸಮಾಜ ಅದು ಅನ್ಯೋನ್ಯವಾಗಿರಬೇಕಾದ್ರೆ ಅದು ಯಾವ ರೀತಿ ಇರಬೇಕಾಗುತ್ತೆ, ಇಲ್ಲದಿದ್ರೆ ಹೇಗೆ ಈ ಸಮಾಜವನ್ನು ಒಡೆದು ಹೋಗುವ ಸಾಧ್ಯತೆ ಇದೆ ಅನ್ನೋದನ್ನೆಲ್ಲ ಈ ಡಿಜಿಟಲ್ ತಂತ್ರಜ್ಞಾನ ಇದೆಯಾ ಅದು ನಮಗೆ ಸೂಚನೆ ಕೊಡುತ್ತೆ. ಈ ಗೋಷ್ಠಿಯ ಆಶಯ ನುಡಿಗಳನ್ನಾಡಿದವರು ಮಾಧ್ಯಮ ತಜ್ಞರಾದ ಜಿಎನ್ ಮೋಹನ್ ಅವರು. ಇದೇ ವೇದಿಕೆಯಲ್ಲಿ ದಲಿತ ಸಾಹಿತ್ಯದ ನೆಲೆಗಳು ವಿಚಾರ ಕುರಿತು 2ನೇ ಗೋಷ್ಠಿ ಆರಂಭವಾಯಿತು. ದಲಿತ ಸಂಘಟನೆ ಆರಂಭಗೊಂಡು ಇಂದು ಅದು ಪಡೆದುಕೊಂಡಿರುವ ಸ್ವರೂಪವನ್ನು ತೆರೆದಿಟ್ಟ ಡಾ ಎಂ ವೆಂಕಟಸ್ವಾಮಿ ಅವರು, ಮೈಸೂರು ರಾಜಮನೆತನವು ಪಂಚಮ ಶಾಲೆಗಳನ್ನು ಪ್ರಾರಂಭಿಸದೆ ಹೋಗಿದ್ದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಬಿ ಶ್ಯಾಮ್ ಸುಂದರ್ ಎಂಬ ವಿದೇಶಿ ಸಚಿವರಾಗಿ ದಲಿತ ವಿದ್ಯಾಭ್ಯಾಸಕ್ಕೆ ಕೋಟಿ ಕೋಟಿ ಹಣ ಮೀಸಲಿರಿಸದೆ ಹೋಗಿದ್ದರೆ, ಕರಾವಳಿ ಕರ್ನಾಟಕದಲ್ಲಿ ಕುದ್ಮಲ್ ರಂಗರಾವ್ ಅಸ್ಪೃಶ್ಯರ ವಿದ್ಯಾರ್ಥಿನಿಗೆ ಸಾವಿರ ಎಕರೆ ಭೂಮಿಯನ್ನು ದಾನ ಮಾಡದಿದ್ದರೆ, ಡಿ ದೇವರಾಜ ಅರಸು ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳನ್ನು ಆರಂಭಿಸದೆ ಹೋಗಿದ್ದರೆ, ಕೋಲಾರದ ಟಿ ಚೆನ್ನಯ್ಯ ಅಂಬೇಡ್ಕರ್ ಅವರೊಂದಿಗೆ ಒಡನಾಟವಿದ್ದು ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ವಿದ್ಯುತ್ ವಸತಿ ಇಲಾಖೆಗಳ ಸಚಿವರಾಗಿ ನೂರಾರು ದಲಿತರಿಗೆ ಉದ್ಯೋಗ ನಿವೇಶನ ನೀಡದೆ ಹೋಗಿದ್ದರೆ, ದಲಿತ ಚಳುವಳಿಯ ಅಸ್ಮಿತೆ ಮೂಡಿ ಬರುವುದು 1-2 ದಶಕಗಳಿಗೆ ಮುಂದೂಡಲ್ಪಡುತ್ತಿತ್ತು ಎಂಬುದನ್ನು ನಾವ್ಯಾರೂ ಅಲ್ಲಗಳೆಯುವಂತಿಲ್ಲ. ಪ್ರೊಫೆಸರ್ ಚಲುವರಾಜು ಅವರು ಕನ್ನಡ ಸಂವರ್ಧನೆಯಲ್ಲಿ ತಳ ಸಮುದಾಯಗಳ ಪಾತ್ರದ ಬಗೆಗೆ ಮಾತನಾಡಿದರು. ದಲಿತ ಸಾಹಿತ್ಯ ಚಳುವಳಿ ಮತ್ತು ಮಹಿಳೆ ಎಂಬ ವಿಚಾರ ಮಂಡನೆ ಮಾಡಿದ ಡಾ ಜಯದೇವಿ ಗಾಯಕವಾಡ ಅವರು, ಬುದ್ಧ, ವಚನ ಸಾಹಿತ್ಯ ಹಾಗೂ ಅಂಬೇಡ್ಕರ್ ಮೂಲಕ ಮಹಿಳೆಯರಿಗೆ ಸಿಕ್ಕ ಸ್ಥಾನಮಾನವನ್ನು ನೆನೆಯುತ್ತಾರೆ. ಕರ್ನಾಟಕ ಪ್ರಕೃತಿ ವಿಕೋಪದ ಆತಂಕಗಳು ಎಂಬ 3ನೇ ಗೋಷ್ಠಿಯಲ್ಲಿ ಪರಿಸರ ತಜ್ಞರಾದ ಡಾ ವಿಎಸ್ ಪ್ರಕಾಶ್ ಅವರು ಆಶಯ ನುಡಿಗಳನ್ನಾಡಿದರು. ನಂತರ ಕರ್ನಾಟಕದಲ್ಲಿನ ಭೂಕುಸಿತ ಪ್ರಕರಣಗಳು ಎಂಬ ವಿಚಾರ ಕುರಿತು ಡಾ ಮಾರುತಿ ಅವರು, ಅಕಾಲಿಕ ಮಳೆ ಮತ್ತು ವಾಯುಭಾರ ಕುಸಿತ ಪ್ರಕರಣಗಳ ಬಗೆಗೆ ಡಾ ಕೇಶವ ಕೂರ್ಸೆ ಅವರು, ಹವಾಮಾನದಲ್ಲಿ ಆಗುತ್ತಿರುವ ಬದಲಾವಣೆಗಳು ಹೇಗೆಲ್ಲ ಆತಂಕಗಳನ್ನು ಸೃಷ್ಟಿಸುತ್ತಿವೆ ಎಂದು ಡಾ ಟಿಆರ್ ಅನಂತರಾಮು ಅವರು ಹಾಗೂ ಪ್ರಕೃತಿ ವಿಕೋಪಗಳು ಕುರಿತು ಡಾ ಜಿಎಸ್ ಶ್ರೀನಿವಾಸ ರೆಡ್ಡಿ ಅವರು ವಿಚಾರ ಮಂಡಿಸಿದರು. ಶತಮಾನೋತ್ಸವ ವರ್ಷದ ಕನ್ನಡದ ಲೇಖಕರು ಗೋಷ್ಠಿಯಲ್ಲಿ ಆಯ್ದ ಲೇಖಕರ ಬದುಕು ಹಾಗೂ ಸಾಹಿತ್ಯವನ್ನು ಪರಿಚಯ ಮಾಡಿಕೊಡಲಾಯಿತು. ಗೋಷ್ಠಿಯ ಅಧ್ಯಕ್ಷತೆಯನ್ನು ಹಿರಿಯ ವಿದ್ವಾಂಸರಾದ ಡಾ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ವಹಿಸಿದ್ದರೆ, ಡಾ ವನಮಾಲಾ ವಿಶ್ವನಾಥ ಅವರು ಎಲ್ಎಸ್ ಶೇಷಗಿರಿ ರಾವ್ ಅವರನ್ನು ಪರಿಚಯಿಸಿದರು. ಮಲ್ಲಿಕಾರ್ಜುನ ಹೆಗ್ಗಳಿಗಿ ಅವರು ಕಥೆಗಾರ, ನಿರಂಜನರ ಬದುಕನ್ನು ತೆರೆದಿಟ್ಟರೆ, ಕೂಶಿ ಹರಿದಾಸ ಭಟ್ಟರ ಪರಿಚಯವನ್ನು ಪ್ರೊಫೆಸರ್ ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ ಅವರು ಮಾಡಿಕೊಟ್ಟರು. ಶ್ಯಾಮಸುಂದರ ಬಿದರಗುಂದಿ ಅವರು ಜಿಎಸ್ ಅಮೂರಾ ಅವರನ್ನು ಹಾಗೂ ಎಸ್ಆರ್ ರಾಮಕೃಷ್ಣ ಅವರು ವಿಜಯ ಭಾಸ್ಕರ್ ಅವರ ಬದುಕು ಹಾಗೂ ಸಾಹಿತ್ಯವನ್ನು ಸಭಿಕರಿಗೆ ಪರಿಚಯ ಮಾಡಿಕೊಟ್ಟರು. ಇದೇ ವೇದಿಕೆಯಲ್ಲಿ ಸಂಜೆ ನಡೆದ ಕವಿಗೋಷ್ಠಿಯಲ್ಲಿ ನಾಡಿನ ಬೇರೆ ಬೇರೆ ಭಾಗಗಳಿಂದ ಬಂದ ಸುಮಾರು 25 ಕವಿಗಳು ತಮ್ಮ ಸ್ವರಚಿತ ಕವನಗಳ ವಾಚನ ಮಾಡಿದರು. ಗೋಷ್ಠಿಯಲ್ಲಿ ಡಾ ರವಿ ಬೆಸಗರಹಳ್ಳಿ ಅವರು ಆಶಯ ನುಡಿಗಳನ್ನಾಡಿದರೆ, ಹಿರಿಯ ಸಾಹಿತಿಗಳಾದ ಡಾ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಮಾನಾಂತರ ವೇದಿಕೆ 2ರಲ್ಲಿ ನಿನ್ನೆ ನಡೆದ ಮೊದಲ ಗೋಷ್ಠಿ ಮಕ್ಕಳ ವ್ಯಕ್ತಿತ್ವ ರೂಪಿಸುವಲ್ಲಿ ಸಾಹಿತ್ಯದ ಪಾತ್ರ ಎಂಬ ವಿಷಯವನ್ನು ಒಳಗೊಂಡಿತ್ತು. ಹಿರಿಯ ಮಕ್ಕಳ ಸಾಹಿತಿಗಳಾದ ಡಿಎನ್ ಅಕ್ಕಿ ಅವರು ಆಶಯ ನುಡಿಗಳನ್ನಾಡಿದರು. ಡಾ ಬಸು ಬೇವಿನ ಗಿಡದ ಅವರು ಮಕ್ಕಳ ಸಾಹಿತ್ಯದಲ್ಲಿ ಹೊಸ ಮೌಲ್ಯಗಳು ಈ ಕುರಿತು ತಮ್ಮ ವಿಷಯ ಮಂಡಿಸಿದರು.
ಪೌರಾಣಿಕ ಕಾವ್ಯಗಳು ನೀತಿ ಪ್ರಧಾನ ಕಥೆಗಳು ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡುತ್ತಾ ಆರ್.ಡಿ. ದೇವೇಂದ್ರ ಅವರು ಪಂಚತಂತ್ರದಂತಹ ನೀತಿ ಪ್ರಧಾನವಾದ ಸಾಹಿತ್ಯ ಕೃತಿಗಳು ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಎಂಬ ಅಭಿಪ್ರಾಯ ತಿಳಿಸಿದರು. ಮಕ್ಕಳಲ್ಲಿ ರೂಪಿಸಬೇಕಾದ ಕಲೆ ಸಾಹಿತ್ಯದ ಹವ್ಯಾಸ ಈ ವಿಷಯವನ್ನು ಆಧರಿಸಿದಂತೆ ಬಾಗೂರು ಮಾರ್ಕಾಂಡೇಯ ಅವರು ತಮ್ಮ ವಿಚಾರಗಳನ್ನು ಮಂಡಿಸಿದರು. ಈ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಮಕ್ಕಳ ಸಾಹಿತಿಗಳಾದ ಟಿ.ಎಸ್. ನಾಗರಾಜ ಶೆಟ್ಟಿ ಅವರು ತಮ್ಮ ಅಧ್ಯಕ್ಷೀಯ ನುಡಿಯಲ್ಲಿ ಮುಂದಿನ ಶತಮಾನದಲ್ಲಿ ಜನತೆ ಶಾಂತಿ ಸಮೃದ್ಧಿಯಿಂದ ಬಾಳಬೇಕಾದ್ರೆ ಮಕ್ಕಳ ಸಾಹಿತ್ಯ ಒಂದೇ ಪಥ ಪ್ರದರ್ಶಕ, ಮನಸ್ಸಿಗೆ ನೆಮ್ಮದಿ ನೀಡುವ ಮೂಲ ಮಂತ್ರ ಅಂತ ಹೇಳಿ ಯುನಿಸೆಫ್ ಅಭಿಪ್ರಾಯಪಟ್ಟಿದೆ ಎನ್ನುತ್ತಾ ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಸಾಹಿತ್ಯ ಸೂಕ್ತ ಪರಿಕರಗಳನ್ನು ಒದಗಿಸಿಕೊಡುತ್ತದೆ ಎಂದರು. ಮೊದಲ ವಿಚಾರಗೋಷ್ಠಿ ಮುಗಿಯುತ್ತಿದ್ದಂತೆಯೇ ಕರ್ನಾಟಕದ ಚಿತ್ರಣ ಬದಲಿಸಿದ ಚಳುವಳಿಗಳು ಎಂಬ ಎರಡನೆಯ ಗೋಷ್ಠಿ ಆರಂಭವಾಯಿತು. ಆಶಯ ನುಡಿಗಳನ್ನಾಡುತ್ತಾ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಸಾರಾ ಗೋವಿಂದು ಅವರು ಗೋಕಾಕ್ ಚಳುವಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರವನ್ನು ಸ್ಮರಿಸಿದರು. ಗೋಕಾಕ್ ಚಳುವಳಿಯ ನಂತರದಲ್ಲಿನ ಕರ್ನಾಟಕದ ಚಿತ್ರಣ ಎಂಬ ವಿಷಯದ ಕುರಿತು ಮಾತನಾಡಿದ ಬಂಕಾಪುರ ಚನ್ನಬಸಪ್ಪ ಅವರು ಹೋರಾಟದ ದಿನಗಳನ್ನು ಸವಿಸ್ತಾರವಾಗಿ ವಿವರಿಸಿದರು. ಜಿಎಸ್ ರಾಜೇಂದ್ರ ಅಸುರನಾಡು ಅವರು ರೈತ ಚಳುವಳಿಗಳು ಈ ಕುರಿತು ಮಾತನಾಡಿದರೆ ಜನಪರ ಚಳುವಳಿಗಳು ಮುಂದೇನು ಎಂಬ ವಿಷಯವನ್ನು ಇಂದಿರಾ ಕೃಷ್ಣಪ್ಪ ಅವರು ಮಂಡಿಸಿದರು. ಸಮಾಜದಲ್ಲಿರುವ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ನಿರ್ಮೂಲನೆಗಾಗಿ ಎಲ್ಲ ಚಳುವಳಿಗಳು, ದಲಿತ, ರೈತ, ಮಹಿಳಾ, ಕಾರ್ಮಿಕ ಸಂಘಟನೆಗಳು ಒಕ್ಕೂಟ ರಚಿಸಿಕೊಂಡು ಜನ ಸಮುದಾಯಗಳ ಸ್ವಾವಲಂಬನೆ, ಸ್ವಾಭಿಮಾನದ ಘನತೆಯ ಬದುಕಿಗಾಗಿ ಸಂಘಟಿತ ಹೋರಾಟ ನಡೆಸುವುದು. ಕರ್ನಾಟಕದ ಚಿತ್ರಣ ಬದಲಿಸಿದ ಚಳುವಳಿಗಳು ಕುರಿತ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ವಹಿಸಿದ್ದರು. ಸಾಹಿತ್ಯ ಪಾತ್ರಗಳ ಮುಖಾಮುಖಿ ಎಂಬ ವಿಷಯವನ್ನು ಮೂರನೇ ಗೋಷ್ಠಿಯಲ್ಲಿ ಚರ್ಚಿಸಲಾಯಿತು. ಡಾಕ್ಟರ್ ಎಸ್.ಪಿ. ಪದ್ಮಪ್ರಸಾದ್ ಅವರು ಪಂಪನ ಕೃಷ್ಣ, ಕುಮಾರವ್ಯಾಸನ ಕೃಷ್ಣ ಈ ಕುರಿತು ಮಾತನಾಡುತ್ತಾ ಶಿಶುಪಾಲ ವಧೆ, ಹರಿಸಂಧಾನ ಸೇರಿದಂತೆ ಮುಂತಾದ ಪ್ರಸಂಗಗಳ ಮೂಲಕ ಕೃಷ್ಣನನ್ನು ಕಾವ್ಯದಲ್ಲಿ ಅನನ್ಯವಾಗಿ ಚಿತ್ರಿಸಿದ ಪರಿಯನ್ನು ವಿವರಿಸಿದರು. ನಾಗಚಂದ್ರನ ಶ್ರೀರಾಮ ಮತ್ತು ಕುವೆಂಪು ಶ್ರೀರಾಮ ಎಂಬ ವಿಷಯವನ್ನು ಕುರಿತು ಮಾತನಾಡಿದವರು ಡಾಕ್ಟರ್ ಸಿ. ಬಸವರಾಜ ಕಲ್ಗುಡಿ ಅವರು ವಾಲ್ಮೀಕಿ ರಾಮಾಯಣದ ರಾಮ ತತ್ವಕ್ಕಿಂತ ಭಿನ್ನವಾಗಿ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಪೂರ್ವ ಸಂದರ್ಭದಲ್ಲಿ ನಾಗಚಂದ್ರ ಕಟ್ಟಿದ ರಾಮನ ಪ್ರತಿಮೆ, ಆಧುನಿಕ ಯುಗದಲ್ಲಿ ಕಟ್ಟಿದ ಪುಟ್ಟಪ್ಪನವರ ರಾಮನ ಪ್ರತಿಮೆ ಇವೆರಡೂ ರಾಮನ ವ್ಯಕ್ತಿತ್ವವನ್ನು ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಂಸ್ಕೃತಿಯಲ್ಲಿ ಭಿನ್ನವಾಗಿ ನೋಡಿದ ಒಂದು ಸಂದರ್ಭ ಕನ್ನಡ ಚಿಂತನೆಯ ವೈವಿಧ್ಯಮಯತೆಯನ್ನು ಬಹಳ ಸ್ಪಷ್ಟವಾಗಿ ಹಿಡಿಯುತ್ತೆ. ನಂತರದಲ್ಲಿ ಡಾಕ್ಟರ್ ಎಂ. ಸುಮಿತ್ರಾ ಅವರು ಶಿಷ್ಟಕೃತಿಗಳ ದ್ರೌಪದಿ, ಜನಪದರ ದ್ರೌಪದಿ ಈ ಕುರಿತು ವಿಷಯ ಮಂಡಿಸಿದರು. ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಅವರು ಈ ಗೋಷ್ಠಿಯ ಅಧ್ಯಕ್ಷರಾಗಿದ್ದರು. ಶತಮಾನ ರಜತ ಸುವರ್ಣ ಸಂಭ್ರಮ ಕುರಿತಂತೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಸಮಾನಾಂತರ ವೇದಿಕೆಯಲ್ಲಿ ನಡೆಯಿತು. ಗಾಂಧಿ ಅಧ್ಯಕ್ಷತೆಯ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 100 ಈ ಕುರಿತು ಪ್ರೊಫೆಸರ್ ಜೆ.ಬಿ. ಶಿವರಾಜು ಅವರು ವಿಷಯ ಮಂಡಿಸಿದರೆ, ಡಾಕ್ಟರ್ ಚಂದ್ರಶೇಖರ ವಸ್ತ್ರದ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಭಾರತ ಜನನಿಯ ತನುಜಾತೆ 100 ಈ ವಿಷಯ ಕುರಿತಂತೆ ಮಾತನಾಡಿದರು. ಬಾಲಸುಬ್ರಹ್ಮಣ್ಯ ಕಂಜರ್ಪಡೆ ಅವರು ಭಾರತದ ಸಂವಿಧಾನ 75 ಮತ್ತು ನಾಡೋಜ ಡಾಕ್ಟರ್ ಜಿ. ಕೃಷ್ಣಪ್ಪ ಅವರು ಬೇಂದ್ರೆಯವರ 4 ತಂತಿಗೆ ಜ್ಞಾನಪೀಠ ಪುರಸ್ಕಾರ 50 ಈ ವಿಚಾರಕ್ಕೆ ಪೂರಕವಾಗಿ ಅಭಿಪ್ರಾಯ ತಿಳಿಸಿದರು. ಸಮಾನಾಂತರ ವೇದಿಕೆ 2ರಲ್ಲಿ ನಡೆದ ಕಡೆಯ ಗೋಷ್ಠಿ ಯುವಜನತೆ ಸಬಲೀಕರಣ ವಿಷಯವನ್ನು ಒಳಗೊಂಡಿದ್ದು, ಚಿಂತಕರಾದ ಡಾಕ್ಟರ್ ಸುಧಾಕರ ಹೊಸಹಳ್ಳಿ ಅವರು ಆಶಯ ನುಡಿಗಳನ್ನಾಡಿದರು. ಕೌಶಲ್ಯಾಧಾರಿತ ಯುವಜನತೆ ಅವಕಾಶಗಳ ಕುರಿತು ಡಾಕ್ಟರ್ ವಸುಂಧರಾ ಅವರು ಕ್ರೀಡಾ ಕ್ಷೇತ್ರ, ಯುವ ಶಕ್ತಿಗೆ ಬೇಕಾದ ಮಾರ್ಗದರ್ಶನಕ್ಕೆ ಸಂಬಂಧಿಸಿದಂತೆ ರಾಘವೇಂದ್ರ ಗಣಪತಿ ಅವರು ಪ್ರತಿಭಾ ಪಲಾಯನ ಪರಿಹಾರಗಳು ಈ ಕುರಿತು ಎಚ್.ಎಸ್. ಜಯಕುಮಾರ ಅವರು ಹಾಗೂ ರೂಪಾ ಎಂ.ವಿ. ಅವರು ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಸಂಶೋಧನೆಯಲ್ಲಿ ಯುವಜನತೆಯ ಪಾತ್ರ ಎಂಬ ವಿಷಯವನ್ನು ಮಂಡಿಸಿದರು. ಯುವಜನತೆ ಮತ್ತು ಸಬಲೀಕರಣ ವಿಷಯದ ಕುರಿತಾಗಿದ್ದ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಯುವ ನೇತಾರರಾದ ಮುರಳೀಧರ ಹಾಲಪ್ಪ ಅವರು ವಹಿಸಿದ್ದರು. ನಿನ್ನೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಂಡ್ಯ ಜನತೆ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಸಾವಿರಾರು ಸಂಖ್ಯೆಯ ಪ್ರೇಕ್ಷಕರು ನೆರೆದಿದ್ದರು. ಈ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬಂದಿತ್ತು.
ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆಯುತ್ತಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ದಿನದ ವಿಚಾರಗೋಷ್ಠಿಗಳ ಬಾನುಲಿ ಅವತರಣಿಕೆ ಕೇಳಿದಿರಿ.